ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅಯ್ಯಯ್ಯೋ, ಹಾಗಾದರೆ ಇದನ್ನೆಲ್ಲ ಮಾವಂಗೆ ಗೊತ್ತಿಲ್ಲದೆ ಮಾಡ್ತಿದ್ದೀರಾ ಅತ್ತೆ ಅಂತಾಳೆ ಮೀನಾ. ಇನ್ನೇನು ಮಾಡಬೇಕು ಮೀನಾ, ಈ ಗಂಡಸರು ಇನ್ನೂ 10 ಜನ್ಮ ಹೋದರೂ ಇದೇ ಥರ ಹಾಗೆ ಸಾಧಿಸ್ಕೊಂಡು ಇದ್ಬಿಡ್ತಾರೆ. ಕೂಗ್ತಾರೆ, ಜಗಳ ಮಾಡ್ತಾರೆ, ಅವ್ರವ್ರ ಕೆಲಸಕ್ಕೆ ಹೊರಟು ಹೋಗ್ಬಿಡ್ತಾರೆ. ಆಮೇಲೆ ಹೊರಗಡೆ ಹೋದ್ಮೇಲೆ ಎಲ್ಲ ಮರೆತು ಆರಾಮಾಗಿರ್ತಾರೆ. ಆದರೆ ನಾವು ಹೆಂಗಸರು 4 ಗೋಡೆ ಮಧ್ಯೆ ಇರಬೇಕಲ್ವಾ? ಇದನ್ನೆಲ್ಲ ಯೋಚನೆ ಮಾಡ್ತಾ ಅಳ್ತಾ ಕೂರ್ಬೇಕಾ? ನೀನೇ ಹೇಳು. 30 ವರ್ಷಗಳಿಂದ ಗೋಡೆ ಬೆಳೆದಿರೋದು ನಮ್ಮ 2 ಮನೆ ಗಂಡಸರ ಮಧ್ಯೆ ಅಷ್ಟೇ, ನಮ್ಮ ಮಧ್ಯೆ ಅಲ್ಲ. ಅದಕ್ಕೆ ನಾನು ಅತ್ತೆ ಗಿರಿಜಾ ಹೀಗೆ ಸೇರ್ತೀವಿ, ಕಷ್ಟ ಸುಖ ಮಾತಾಡ್ತೀವಿ ಅಂತಾರೆ ಕಲಾವತಿ. ಏನಮ್ಮ ಮೀನಾ, ನಿನ್ನ ಮದುವೆ ಆಗಿ 6 ತಿಂಗಳಾಯಿತು, ನಿನಗೆ ನಿನ್ನ ಅಮ್ಮ ಅಪ್ಪನ ನೋಡಬೇಕು ಅಂತ ಯಾವತ್ತೂ ಅನಿಸೇ ಇಲ್ವಾ? ಹಾಗಾದರೆ ನನಗೆ ನನ್ನ ಮಗಳ ಹತ್ರ ಮಾತಾಡಬೇಕು ಅಂತ ಅನ್ಸೋದಿಲ್ವಾ? ನಾವು ಮಾತಾಡ್ತಿರೋದು ತಪ್ಪು ಅಂತ ಹೇಳ್ತಿದ್ಯಾ ಅಂತ ಅಜ್ಜಿ ಹೇಳ್ತಾರೆ. ಮೀನಾ, ಒಂದು ಹೆಣ್ಣಿನ ಕಷ್ಟನ ಇನ್ನೊಂದು ಹೆಣ್ಣು ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ. ನೀನು ನಮ್ಮ ಕಷ್ಟನ ಅರ್ಥ ಮಾಡ್ಕೊ ಅಂತ ಕಲಾವತಿನೂ ಹೇಳ್ತಾರೆ. ಹೌದು ಮೀನಾ, ನಿನಗೆ ಎಷ್ಟು ಸಲ ಹೇಳಿದ್ದೀನಿ, ನಾನು ನಿನಗೆ ಅತ್ತೆ ಅಲ್ಲ ಅಮ್ಮನ ಥರ ಅಂತ. ಈ ಅಮ್ಮನ ಮನಸ್ಸನ್ನು ಇಷ್ಟೇನಾ ಮೀನಾ ನೀನು ಅರ್ಥ ಮಾಡ್ಕೊಂಡಿರೋದು ಅಂತ ಗಿರಿಜಾ ಹೇಳ್ತಾರೆ. ಮೀನಾ, ಒಂದು ಹೆಣ್ಣಿಗೆ ಇನ್ನೊಂದು ಹೆಣ್ಣು ಶತ್ರು ಅಂತಾರೆ, ನೀನು ನಮ್ಗಳಿಗೆ ಶತ್ರು ಆಗ್ತೀಯ ಮೀನಾ ಅಂತ ಕಲಾವತಿ ಹೇಳ್ತಾರೆ. ಹೌದು ಮೀನಾ, ಅಪ್ಪಿತಪ್ಪಿ ಈ ವಿಷಯ ಏನಾದರೂ ನಮ್ಮ ಯಜಮಾನ್ರಿಗೆ ಗೊತ್ತಾಗ್ಬಿಟ್ರೆ ಅಯ್ಯೋ ನನ್ನ ಕತೆ ಅಷ್ಟೇ. ಆಮೇಲೆ ನೀನು ಹಿಟ್ಟು ಕಲಸಿ ಅದಕ್ಕೆ ಅರಿಶಿನ ಹಾಕಿ ಯಾರ ಮುಖಕ್ಕೆ ಅಂತ ಬಳಿತೀಯ? ಅಯ್ಯೋ, ಇದೆಲ್ಲ ನೆನೆಸ್ಕೊಂಡ್ರೆ ನನಗೆ ತಡೆಯೋಕ್ಕಾಗ್ತಿಲ್ಲ ಅಂತ ಗಿರಿಜಾ ಹೇಳ್ತಾರೆ. ಅತ್ತೆ ಅಳಬೇಡಿ ಅಂತ ಕಲಾವತಿ ಹೇಳ್ತಾರೆ. ಅಯ್ಯೋ, ಸ್ವಲ್ಪ ಅಳೋದನ್ನು ನಿಲ್ಲಿಸ್ತೀರಾ? ನಾನು ಇದನ್ನೆಲ್ಲ ಮಾವನ ಹತ್ರ ಹೇಳ್ತೀನಿ ಅಂತ ಯಾವಾಗ ಹೇಳಿದೆ ಅತ್ತೆ? ನಾನು ಕೇಳಿದ್ದು ಇದೆಲ್ಲ ಯಾವಾಗಿಂದ ನಡೀತಿದೆ ಅಂತ. ಅಷ್ಟಕ್ಕೂ ತವ್ರ ಮನೆಯಿಂದ ದೂರ ಇರೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತಿಲ್ವಾ ಹೇಳಿ? ಏನತ್ತೆ ನೀವು ಮಾವನ ಹತ್ರ ಏನು ಹೇಳಬೇಕು ಏನು ಹೇಳಬಾರ್ದು ಅಂತ ನನಗೆ ಗೊತ್ತಾಗಲ್ಲ ಅಂದ್ಕೊಂಡ್ರಾ? ಎಷ್ಟು ಕ್ಯೂಟಾಗಿ ಅಮ್ಮ ಮಗಳ ಜೊತೆಗೆ ಅತ್ತಿಗೆನೂ ಸೇರಿಸಿ ಮಾತಾಡ್ತಿದ್ದೀರಾ. ಇದನ್ನೆಲ್ಲ ನಾನು ಮಾವನ ಹತ್ರ ಹೇಳಿ ಬತ್ತಿಡ್ತೀನಿ ಅಂದ್ಕೊಂಡಿದ್ದೀರಾ? ನೋವೇ, ನಾನಂತೂ ಫುಲ್ ಸಪೋರ್ಟ್ ಮಾಡ್ತೀನಪ್ಪ ಅಂತಾಳೆ ಮೀನಾ. ಅಯ್ಯಯ್ಯೋ ನನ್ನ ಮುದ್ದು ಬಂಗಾರ, ಮುದ್ದು ಸೊಸೆ ಕಣೆ ನೀನು. ಅಮ್ಮ, ನಾನು ಹೇಳಲಿಲ್ವಾ ನನ್ನ ಸೊಸೆ ತುಂಬ ಒಳ್ಳೆಯವಳಮ್ಮ, ಅವಳು ಎಲ್ಲ ವಿಚಾರದಲ್ಲೂ ನನ್ನ ಜೊತೆ ನಿಂತಿರ್ತಾಳೆ ಅಂತಾರೆ ಗಿರಿಜಾ. ಅತ್ತೆ ತುಂಬ ಖುಷಿ ಪಡಬೇಡಿ ಅತ್ತೆ, ಈ ವಿಷಯ ನಾನು ಮಾವನ ಹತ್ರ ಹೇಳಬಾರ್ದು ಅಂದರೆ ಒಂದು ಕಂಡೀಷನ್ ಇದೆ ಅಂತಾಳೆ ಮೀನಾ. ಏನೇ ಅದು ಕಂಡೀಷನ್ನು ಅಂತಾರೆ ಗಿರಿಜಾ. ಇನ್ಮೇಲೆ ನಿಮ್ಮ ಈ ಗಾಸಿಪ್ ಗಂಗೆಗೆ ನನ್ನನ್ನು ಸೇರಿಸ್ಕೋಬೇಕು, ಹಾಗಾದರೆ ಮಾತ್ರ ಈ ಗುಟ್ಟು ಗುಟ್ಟಾಗಿರುತ್ತೆ, ಇಲ್ಲ ಅಂದರೆ ಮಾವನ ಹತ್ರ ಹೇಳ್ಬಿಡ್ತೀನಿ ಅಂತಾಳೆ ಮೀನಾ. ಇದಕ್ಕೆ ನಾವಿಲ್ಲ ಅಂತ ಹೇಳ್ತೀವಿನೇ ಏನಮ್ಮ? ಏನತ್ತಿಗೆ, ಖುಷಿಯಾಗಿ ಒಪ್ಕೊಂಡಿದ್ದೀವಿ ನಾವು ಅಂತಾರೆ ಗಿರಿಜಾ. ಹಾಗಾದರೆ ನನಗೆ ಓಕೆ ಅಂತಾಳೆ ಮೀನಾ. ಅತ್ತೆ, ನಾವು ಬಂದು ತುಂಬ ಹೊತ್ತಾಯಿತು, ಬನ್ನಿ ಹೋಗೋಣ ಅಂತಾರೆ ಕಲಾವತಿ. ಈಗಷ್ಟೇ ನಾನು ನಿಮ್ಮ ಗ್ಯಾಂಗ್ಗೆ ಜಾಯಿನ್ ಆಗಿದ್ದೀನಿ, ಅಷ್ಟು ಬೇಗ ಹೊರಟ್ಬಿಟ್ರಾ ಅಂತಾಳೆ ಮೀನಾ. ಹಾಗಲ್ಲ ಮೀನಾ, ಮನೇಲಿ ಯಾರಾದರೂ ನೋಡಿದರೆ ತುಂಬ ತೊಂದರೆ ಆಗುತ್ತಲ್ವಾ ಅಂತ ಮನೆಯೊಳಗೆ ಅಮೂಲ್ಯ ಇರೋದನ್ನು ಕಲಾವತಿ ನೋಡ್ತಾರೆ. ಆಗ ಅಮೂಲ್ಯ ಅಮ್ಮ ಅಂತ ಕರೀತಾಳೆ. ಆಗ ಕಲಾವತಿ ಈಚೆ ಬಂದು ಅತ್ತೆ ಬನ್ನಿ ನಾವು ಹೊರಡೋಣ ಅಂತಾರೆ. ಅತ್ತಿಗೆ ಒಂದು ಸಲ ಅಮ್ಮನ ಮಾತಾಡ್ಸ್ಕೊಂಡು ಹೋಗಿ ಅತ್ತಿಗೆ ಅಂತಾರೆ ಗಿರಿಜಾ ಅದೆಲ್ಲ ಏನು ಬೇಡ, ಬನ್ನಿ ಅತ್ತೆ ಅಂತ ಕಲಾವತಿ ಹೋಗ್ತಾರೆ. ಆಗ ಅಮೂಲ್ಯ ಅಲ್ಲಿಗೆ ಬಂದು ಅತ್ತೆ ಅವ್ರು ಎಲ್ಲಿ ಅತ್ತೆ ಅಂತ ಆಚೆ ಈಚೆ ಹುಡುಕ್ತಾ ಅತ್ತೆ ಅವ್ರು ಎಲ್ಲಿ ಅತ್ತೆ ಅಂತಾಳೆ. ಯಾರಮ್ಮ ಅಂತಾರೆ ಗಿರಿಜಾ. ಅತ್ತೆ, ಅದು ಅಮ್ಮ ಇಲ್ಲೇ ಬಂದಿರೋ ಥರ ಅನ್ನಿಸ್ತಿದೆ, ಹೇಳಿ ಅತ್ತೆ, ಅಮ್ಮ ಇಲ್ಲಿ ಬಂದಿದ್ರಾ ಅಂತಾಳೆ ಅಮೂಲ್ಯ. ಅವ್ರು ಹೇಗೆ ಇಲ್ಲಿ ಬರೋದಕ್ಕೆ ಸಾಧ್ಯ? ಅವರು ಎದುರುಗಡೆ ಮನೆಯಲ್ಲಿ ಇರೋದಲ್ವಾ, ಅದಕ್ಕೆ ನಿನಗೆ ಹಾಗೆ ಅನ್ನಿಸ್ತಿದೆ ಅನಿಸುತ್ತೆ ಅಮ್ಮ. ಯೋಚನೆ ಮಾಡಬೇಡ ಕಣೆ, ಆದಷ್ಟು ಬೇಗ ನಿಮ್ಮ ಅಮ್ಮ ನಿನ್ನ ಹತ್ರ ಮಾತಾಡೋ ದಿನ ಬಂದೇ ಬರುತ್ತೆ ಅಂತಾರೆ ಗಿರಿಜಾ. ಈಚೆ ಜ್ಯೋತಿ ಇಂದಿರಾ ಹತ್ರ, ಅಮ್ಮ ಯಾಕಮ್ಮ ನನ್ನ ಇಲ್ಲಿ ಕರೆದು ಕೂರಿಸಿದ್ಯಾ ಅಂತಾಳೆ. ಸುಮ್ಮನೆ ಕೂತ್ಕೊಳ್ಳೆ, ಈಗ ಇಲ್ಲೊಂದು ಡ್ರಾಮಾ ನಡೆಯುತ್ತೆ, ಅದನ್ನು ನೋಡ್ತಾ ಎಂಜಾಯ್ ಮಾಡು ಅಂತಾರೆ ಇಂದಿರಾ. ಆಗ ಕಲಾವತಿ ಅಜ್ಜಿ ಮನೆಯೊಳಗೆ ಬರ್ತಾರೆ. ಅಕ್ಕ, ಅತ್ತೆ ಎಲ್ಲಿ ಹೋಗಿದ್ರಿ ಅಂತಾಳೆ ಇಂದಿರಾ. ಅದು ತರಕಾರಿ ಗಾಡಿ ಬಂದಿತ್ತು, ಅದಕ್ಕೆ ಹೋಗಿದ್ವಿ ಅಂತಾರೆ ಕಲಾವತಿ. ಹೌದಾ, ತರಕಾರಿ ಎಲ್ಲಿ ಅಂತಾಳೆ ಇಂದಿರಾ. ಮತ್ತೆ ಇಂದಿರಾ, ಆ ತರಕಾರಿ ಎಲ್ಲ ಬಾಡಿ ಹೋಗಿತ್ತು, ಒಂದೂ ಚೆನ್ನಾಗಿರಲಿಲ್ಲ, ಅದಕ್ಕೆ ಅವನಿಗೆ ಬೈದು ನಾಳೆ ಒಳ್ಳೆ ತರಕಾರಿ ತಗೊಂಡು ಬಾ ಅಂತ ಹೇಳಿ ಕಳಿಸಿದ್ವಿ ಅಲ್ವೇನ ಕಲಾ ಅಂತಾರೆ ಅಜ್ಜಿ. ಹ್ಞೂ ಅತ್ತೆ ಅಂತಾರೆ ಕಲಾವತಿ. ಸರಿ ಅತ್ತೆ. ಅಕ್ಕ, ಇವತ್ತು ಸಂಜೆ ಕಿಟ್ಟಿ ಪಾರ್ಟಿ ಇದೆ, ಪಾರ್ಟಿಗೆಲ್ಲ ನಂದೇ ಒಡವೆ ಹಾಕ್ಕೊಂಡು ಹೋಗಿ, ನನಗಂತೂ ತುಂಬ ಬೋರಾಗಿ ಹೋಗಿದೆ, ಅದಕ್ಕೆ ಇವತ್ತು ನಿನ್ನ ಹತ್ರ ಇರೋದು ಯಾವುದಾದ್ರೂ ಕೊಡ್ತೀಯಾ ಅಂತಾಳೆ ಇಂದಿರಾ. ನನ್ನ ನೆಕ್ಲೆಸಾ, ಅದು ಪಾರ್ಟಿಗಾ ಅಂತಾರೆ ಕಲಾವತಿ. ಚೆನ್ನಾಗಿ ಕಾಣುತ್ತೆ ಅಕ್ಕ, ಅಕ್ಕ ಒಡವೆ ಕೊಡ್ತೀಯಾ ಅಲ್ವಾ ಅಂತಾಳೆ ಇಂದಿರಾ. ಸರಿ ಅಂತಾರೆ ಕಲಾವತಿ. ಹಾಗಾದರೆ ಬಾ ಮತ್ತೆ ಹೋಗೋಣ ಬಾ ಅಕ್ಕ ಅಂತ ಕಲಾವತಿನ ಹೇಳ್ಕೊಂಡು ಹೋಗ್ತಾಳೆ ಇಂದಿರಾ. ಈಚೆ ನಂದನ್ ಗಿರಿಜಾ ಅಂತ ಮನೆಯೊಳಗೆ ಬರ್ತಾರೆ. ಆಗ ವೀಣಾ ಅವರು ನಮಸ್ಕಾರ ಅಣ್ಣ ಅಂತಾರೆ. ಕೂತ್ಕೊಳ್ಳಿ. ಯಾವಾಗ ಬಂದ್ರಿ ಅಂತಾರೆ ನಂದನ್. ಬೆಳಿಗ್ಗೆನೇ ಬಂದೆ ಅಂತಾರೆ ವೀಣಾ. ನಮಸ್ಕಾರ ಅತ್ತೆ ಅಂತ
ಮಾಧವನು ಕಾಲಿಗೆ ನಮಸ್ಕಾರ ಮಾಡ್ತಾನೆ. ಅಳಿಯಂದ್ರೆ ಕಾಲು ಹುಷಾರಾ ಅಂತಾರೆ ವೀಣಾ. ಹಾಂ ಪರವಾಗಿಲ್ಲ ಅಂತಾನೆ ಮಾಧವ. ಬೀಗ್ರೆ ಗಿರಿಜಾ ನಿಮಗೆ ಆಗಲೇ ಹೇಳಿರಬೇಕು, ನಮ್ಮನೆಯವರು ಒಡವೆ ಜೊತೆ ನಮ್ಮ ಪ್ರಿಯನ ಒಡವೆನೂ ಲಾಕರಲ್ಲಿ ಇಟ್ಟಿದ್ದೀವಿ, ನಿಮಗೆ ಹೇಳೋಕ್ಕಾಗಲಿಲ್ಲ, ಬೇಜಾರಿಲ್ಲ ತಾನೇ ಅಂತಾರೆ ನಂದನ್. ಅಯ್ಯೋ ಅಣ್ಣ ಅದಕ್ಕೆ ಬೇಜಾರು ಮಾಡ್ಕೊಳ್ಳೋದಕ್ಕೇನಿದೆ, ನೀವು ಒಳ್ಳೆಯದಕ್ಕೆ ತಾನೇ ಮಾಡಿದ್ದು, ನಾನು ಪ್ರಿಯಂಗೆ ಅದನ್ನೇ ತಾನೇ ಹೇಳ್ತಿದ್ದೆ, ಒಡವೆನೆಲ್ಲ ತಗೊಂಡು ಬಾ ಲಾಕರಲ್ಲಿ ಇಟ್ಬಿಡೋಣ ಅಂತ. ಅಷ್ಟರಲ್ಲಿ ನೀವೇ ಆ ಕೆಲಸ ಮಾಡಿದ್ದೀರಾ, ಒಳ್ಳೆ ಕೆಲಸ ಮಾಡಿದ್ರಿ ಅಣ್ಣ ಅಂತಾರೆ ವೀಣಾ. ನೀನಾ ಬೆಂಗಳೂರಿಗೆ ಹೋಗೋಕ್ಕೆ ಎಲ್ಲ ತಯಾರಿ ಆಯಿತಾ ಅಂತಾರೆ ನಂದನ್. ಹಾಂ ಮಾವ ನಾಡಿದ್ದು ಬೆಳಿಗ್ಗೆ ಹೊರಡ್ತಿದ್ದೀವಿ ಅಂತಾಳೆ ಮೀನಾ. ಅಣ್ಣ ನಿಮ್ಮ ಎರಡನೇ ಮಗ ಸೊಸೆನ ಒಟ್ಟಿಗೆ ಬೆಂಗಳೂರಿಗೆ ಕಳಿಸ್ತಿದ್ದೀರಾ, ಒಳ್ಳೆಯದೇ, ಸಂತೋಷ. ಆದರೆ ನಮ್ಮ ಪ್ರಿಯ ಅಳಿಯಂದ್ರು ಹೊಸದಾಗಿ ಮದುವೆ ಆಗಿದ್ದಾರೆ, ಹೇಳಿ ಕೇಳಿ ಇವರಿಬ್ರದ್ದು ಲವ್ ಮ್ಯಾರೇಜ್ ಬೇರೆ ಅಲ್ಲ, ಇಬ್ಬರು ಒಬ್ರಿಗೊಬ್ರು ಅರ್ಥ ಮಾಡ್ಕೋಬೇಕು, ಅಂದರೆ ಇಬ್ಬರು ಒಟ್ಟಿಗೆ ಕಾಲ ಕಳಿಬೇಕು, ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ಇವರಿಬ್ಬರನ್ನ ಎಲ್ಲಾದರೂ ಕಳ್ಸೋಣವಾ ಅಣ್ಣ ಅಂತಾರೆ ವೀಣಾ. ಅಯ್ಯೋ ಅದಕ್ಕೇನಂತೆ, ಮಾಧವ ಪ್ರಿಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತಾರೆ ನಂದನ್. ಹಾಂ ಅಪ್ಪ ಈಗ ಸ್ವಲ್ಪ ಕೆಲಸ ಇದೆ, ಮುಗಿಸಿ ಸಂಜೆ ಹೋಗಿ ಬರ್ತೀನಿ ಅಂತಾನೆ ಮಾಧವ. ರೀ ಅದು ಮಾಧವ ಪ್ರಿಯ ಈಗಾಗಲೇ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾರೆ ರೀ, ದೇವಸ್ಥಾನಕ್ಕೆ ಹೋಗೋಕ್ಕೆ ಅವ್ರೇನು ವಯಸ್ಸಾದವರ, ಯಾವುದಾದ್ರೂ ಸಿನಿಮಾಕ್ಕೆ ಹೋಗಿ ಬರಲಿ ಬಿಡ್ರಿ ರೀ ಅಂತಾರೆ ಗಿರಿಜಾ. ಇದೇನು ಅಂತ ಮಾತಾಡ್ತಿದ್ಯಾ ಗಿರಿಜಾ, ದೇವಸ್ಥಾನಕ್ಕೆ ಬರೀ ವಯಸ್ಸಾದವ್ರು ಮಾತ್ರ ಹೋಗೋದಾ ಅಂತಾರೆ ನಂದನ್. ಅಯ್ಯೋ ಹಾಗಲ್ಲಣ್ಣ, ದೇವಸ್ಥಾನಕ್ಕೆ ಹೋಗೋದು ಯಾವಾಗಲೂ ಇದ್ದೇ ಇರುತ್ತೆ, ನಾನೇ ಮಧ್ಯಾಹ್ನ ಪ್ರಿಯನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಬಂದಿದ್ದೆ, ಹೋಟೆಲು ಮಾಲು ಸಿನಿಮಾ ಅಂತೆಲ್ಲ ಹೋಗಿ ಬರಲಿ ಅಲ್ಲ ಪಾಪ, ನಮ್ಮ ಪ್ರಿಯ ಇಂಗ್ಲೀಷಲ್ಲಿ MA ಮಾಡಿದ್ರು, ಒಂದಿನೂ ಸಿನಿಮಾ ಗಿನಿಮಾ ಅಂತ ಎಲ್ಲೂ ಹೋಗೇ ಇಲ್ಲ, ಹೋಟೆಲ್ ಗಿಟೆಲ್ ಸುತ್ತೇ ಇಲ್ಲ. ಅಣ್ಣ ನೀವು ನಂಬ್ತಿರೋ ಬಿಡ್ತಿರೋ, ಥಿಯೇಟರಲ್ಲಿ ಅಲ್ಲ TV ಸಿನಿಮಾ ನೋಡೇ ಇಲ್ಲ ಅಂತೀನಿ ಅಂತಾರೆ ವೀಣಾ. ಏನು ಪ್ರಿಯಾ ಅವರು ಥಿಯೇಟ್ರಲ್ಲಿ ಸಿನಿಮಾ ನೋಡಿಲ್ವಾ ಅಂತಾಳೆ ಮೀನಾ. ಇಲ್ಲ ಕಣಮ್ಮ, ಅವಳು ಚಿಕ್ಕವಳಿರುವಾಗ ನಮ್ಮ ಮನೆ ಹತ್ರ ಇರೋ ಚಿಕ್ಕ ಟೆಂಟ್ಗೆ ಕರ್ಕೊಂಡೋಗಿ ದೇವ್ರ ಸಿನಿಮಾ ತೋರಿಸಿದ್ವಿ ಅಷ್ಟೇ ಅಂತಾರೆ ವೀಣಾ. ಅಕ್ಕ ಇದು ಮಾತ್ರ ಸುಳ್ಳು, ಅವರು ಫಸ್ಟ್ ನೈಟ್ ದಿನ ಪ್ರಿಯಾ ಅಕ್ಕ ನಾನು ಸಿನಿಮಾದಲ್ಲಿ ನೋಡಿದ್ದೀನಿ, ಹೀರೋಯಿನ್ ಎಲ್ಲ ಫಸ್ಟ್ ನೈಟ್ ದಿನ ಹಾಲು ತಗೊಂಡೋಗ್ತಾರೆ ಅಂತ ಹೇಳಿದರು, ದೇವ್ರ ಸಿನಿಮಾದಲ್ಲಿ ಇದನ್ನೆಲ್ಲ ತೋರಿಸ್ತಾರಾ ಅಂತಾಳೆ ಅಮೂಲ್ಯ. ಅಮ್ಮು ಇಷ್ಟು ದಿನ ಅಮ್ಮ ಮಾತ್ರ ಸುಳ್ಳು ಹೇಳ್ತಾರೆ ಅಂದ್ಕೊಂಡಿದ್ದೆ, ಆದರೆ ಇವರು ಒರಿಜಿನಲ್ ಕಾಫಿ, ಆದರೆ ಅವರು ಜೆರಾಕ್ಸ್ ಕಾಫಿ ಅಂತಾಳೆ ಮೀನಾ. ಸರಿ ಹಾಗಿದ್ರೆ ಪ್ರಿಯಾ ಮಾಧವ ನೀವು ಯಾವುದಾದ್ರೂ ಸಿನಿಮಾಗೆ ಹೋಗಿ ಬನ್ರೋ ಅಂತಾರೆ ನಂದನ್. ಅಪ್ಪ ಇವತ್ತು ಬೇಡ, ಮೀನಾ ಕೇಶವ ಬೆಂಗಳೂರಿಗೆ ಹೋಗಿ ಬಂದಮೇಲೆ ಹೋಗ್ತೀವಪ್ಪ ಅಂತಾನೆ ಮಾಧವ. ಬಾಬಾ ಪರವಾಗಿಲ್ಲ, ನಾವು ಬೆಂಗಳೂರಿಗೆ ಹೋಗ್ತಿರೋದು ನಾಡಿದ್ದು ಬೆಳಿಗ್ಗೆ, ನೀವೀಗ ಆರಾಮಾಗಿ ಹೋಗಿ ಬನ್ನಿ ಅಂತಾಳೆ ಮೀನಾ. ಮಾಧವ ರಾಜ್ಕುಮಾರ್ ಥಿಯೇಟ್ರ್ ಓನರ್ ನನಗೆ ಪರಿಚಯ, ಅವರಿಗೆ ಫೋನ್ ಮಾಡ್ತೀನಿ, ನೀನು ಹೋಗು ಅಂತ ಕಾಲ್ ಮಾಡ್ತಾರೆ ನಂದನ್. ಈಚೆ ಇಂದಿರಾ ಬಾ ಅಕ್ಕ ಬಾ ಅಂತ ಕಲಾವತಿನ ರೂಮಿಗೆ ಕರ್ಕೊಂಡು ಬಂದು, ಅಕ್ಕ ಒಡವೆನೆಲ್ಲ ಕಬಾರ್ಡ್ನಲ್ಲಿ ಇಟ್ಟಿದ್ಯಾ ಅಥವಾ ಡ್ರಾವರಲ್ಲಿ ಇಟ್ಟಿದ್ಯಾ, ಎಲ್ಲಿಟ್ಟಿದ್ಯಾ ಅಕ್ಕ, ಅಕ್ಕ ರೂಮಿಗೆ ಬಂದಮೇಲೆ ಹಿಂಗೆ ಸುಮ್ಮನೆ ನಿಂತಿದ್ಯಾ, ನಿನಗೆ ಒಡವೆ ಕೊಡೋ ಮನಸ್ಸಿದ್ಯಾ ಇಲ್ವಾ ಹೇಳು, ನಾನೇ ತಗೊಳ್ಳ, ಎಲ್ಲಿದೆ ಅಂತ ಹೇಳು, ಮಾತಾಡಕ್ಕ, ಏನಾಯ್ತಕ್ಕ ಅಂತಾಳೆ ಇಂದಿರಾ. ಇಂದಿರಾ ಅದು ಅಂತ ಕಲಾವತಿ ಹೇಳುವಾಗ, ನಿನ್ನ ಹತ್ರ ಒಡವೆಗಳೆಲ್ಲ ಇಲ್ವಾ, ಒಡವೆಗಳೆಲ್ಲ ಎಲ್ಲೋಯ್ತಕ್ಕ, ಹಾಗಾದರೆ ನೀನು ಬಾವ ಹತ್ರ ಹೇಳಿದ್ದೆಲ್ಲ ಸುಳ್ಳ ಅಂತಾಳೆ ಇಂದಿರಾ. ಇಂದಿರಾ ಈಗ ನನ್ನ ಏನೂ ಕೇಳಬೇಡ, ನಾನೀಗ ಏನು ಹೇಳೋ ಪರಿಸ್ಥಿತಿನಲ್ಲಿಲ್ಲ ಅಂತಾರೆ ಕಲಾವತಿ. ಇಂದಿರಾ ನಿನ್ನ ಹತ್ರ ಎಷ್ಟೊಂದು ಒಡವೆಗಳಿದಾವಲ್ಲ, ಅದರಲ್ಲಿ ಯಾವುದೋ ಒಂದು ಪಾರ್ಟಿಗೆ ಹಾಕ್ಕೊಂಡು ಹೋಗ್ಬೋದಲ್ವಾ ಅಂತಾರೆ ಅಜ್ಜಿ. ಒಂದು ನಿಮಿಷ ಇರಿ ಅತ್ತೆ, ನನ್ನ ಹತ್ರ ತುಂಬ ಒಡವೆ ಇದೆ, ನಾನು ಪಾರ್ಟಿಗೆ ಬೇಕಿದ್ರೆ ಅದನ್ನೇ ಹಾಕ್ಕೊಂಡು ಹೋಗ್ತೀನಿ, ಆದರೆ ಇಲ್ಲಿ ಒಡವೆಗಳೆಲ್ಲ ಇಲ್ಲ ಅಲ್ವಾ, ಅವೆಲ್ಲ ಏನಾಯಿತು ಅಂತ ತಿಳ್ಕೊಳ್ಬೇಕು ಅಲ್ವಾ ಅತ್ತೆ, ಅಕ್ಕ ಒಡವೆಗಳೆಲ್ಲ ಏನಾಯಿತು, ಯಾರಿಗಾದರೂ ಕೊಟ್ರಾ, ಏನು ಕತೆ ಅಂತಾಳೆ ಇಂದಿರಾ. ಅಮ್ಮ ದೊಡ್ಡಮ್ಮ ಯಾರಿಗಮ್ಮ ಒಡವೆ ಕೊಡ್ತಾರೆ, ಇದ್ದಿದ್ದು ಒಬ್ಳು ಮಗಳು, ಅವಳೀಗ ಓಡೋಗಿದ್ದಾಳೆ ಅಂತಾಳೆ ಜ್ಯೋತಿ. ಅಮೂಲ್ಯ ಓಡೋಗಿದ್ರೆ ಏನು ಊರು ಬಿಟ್ಟು ಹೋಗಿದ್ದಾಳಾ, ಎದುರುಗಡೆ ಮನೇಲೇ ಇದ್ದಾಳಲ್ಲ, ಮನಸ್ಸು ಮಾಡಿದರೆ ಅವಳಿಗೆ ಒಡವೆ ಕೊಡೋದೇನು ದೊಡ್ಡ ವಿಷಯನಾ. ಜ್ಯೋತಿ ಹೇಳಕ್ಕ, ಅಮೂಲ್ಯಂಗೆ ಏನಾದರೂ ಕೊಟ್ಯಾ ಅಂತಾರೆ ಇಂದಿರಾ. ಇಂದಿರಾ ಜಾಸ್ತಿ ಆಯಿತು ನಿಂದು, ಸುಮ್ಮನೆ ಹೋಗಿಲ್ಲಿಂದ ಅಂತಾರೆ ಅಜ್ಜಿ. ಅತ್ತೆ ಇಲ್ಲಿ ಇಷ್ಟು ದೊಡ್ಡ ವಿಷಯ ನಡೀತಿದೆ, ಆದರೆ ನೀವು ನನ್ನ ಬಾಯಿ ಮುಚ್ಚೋಕ್ಕೆ ನೋಡ್ತಿದ್ದೀರಾ, ಯಾಕತ್ತೆ ಇದರಲ್ಲಿ ನೀವೇನಾದರೂ ಸೇರ್ಕೊಂಡಿದ್ದೀರಾ, ಅಕ್ಕ ನಿಜ ಹೇಳಕ್ಕ, ಅಮೂಲ್ಯಂಗೆ ಏನಾದರೂ ನೀನು ಒಡವೆ ಕೊಟ್ಟಿದ್ಯಾ ಹೇಳಕ್ಕ, ಅಮೂಲ್ಯಂಗೆ ಏನಾದರೂ ಕೊಟ್ಟಾ ಹೇಳು ಅಂತಾಳೆ ಇಂದಿರಾ. ಹೌದು ಒಡವೆಗಳನ್ನು ಅಮೂಲ್ಯಂಗೆ ಕೊಟ್ಟಿದ್ದೀನಿ, ಏನೀಗ ನನ್ನ ಒಡವೆಗಳನ್ನು ನನ್ನ ಮಗಳಿಗೆ ಕೊಟ್ಟು ಕಳಿಸಿದ್ರೆ ಅದರಿಂದ ನಿನಗೇನಾದರೂ ಸಮಸ್ಯೆನಾ ಅಂತಾರೆ ಕಲಾವತಿ. ಅಲ್ಲ ಅವಳು ಮನೆ ಬಿಟ್ಟು ಓಡೋಗಿದ್ದಾಳೆ, ಬಾವ ಅವಳ ವಿಷಯನ ಈ ಮನೇಲಿ ಎತ್ತಲೇಬಾರ್ದು ಅಂತ ಹೇಳಿದ್ದಾರೆ, ನೀವು ಹೇಗೆ ಅವಳಿಗೆ ಒಡವೆಗಳನ್ನು ಕೊಟ್ರಿ, ಈ ವಿಷಯ ಭಾವಂಗೆ ಗೊತ್ತಾದರೆ ಏನಾಗುತ್ತೆ ಅಂತ ಗೊತ್ತಾ ಅಂತಾಳೆ ಇಂದಿರಾ. ಇದರ ಬಗ್ಗೆ ನೀನ್ಯಾಕೆ ತಲೆ ಕೆಡಿಸ್ಕೊತಿದ್ಯಾ, ಅಲ್ಲ ಬಾವ ಅಂತೀಯಲ್ಲ, ನಿನಗೆ ಬಾವ ಆಗೋಕ್ಕೂ ಮುಂಚೆ ಅವ್ರು ನನಗೆ ತಾಳಿ ಕಟ್ಟಿದ ಗಂಡ ಅಂತಾರೆ ಕಲಾವತಿ. ಹೋಗಲಿ ಬಿಡು ಕಲಾ, ನೀನ್ಯಾಕೆ ಕೋಪ ಮಾಡ್ಕೋತಿದ್ಯಾ ಅಂತಾರೆ ಅಜ್ಜಿ. ಅತ್ತೆ ಬಿಡಿ ಅತ್ತೆ,
ನನ್ನ ತಾಳ್ಮೆಗೂ ಒಂದು ಮಿತಿ ಇದೆ. ಇಷ್ಟಕ್ಕೂ ನನ್ನ ಗಂಡ, ನನ್ನ ಮಗಳು, ನನ್ನ ಒಡವೆ ಇದೆಲ್ಲದರ ಮಧ್ಯೆ ನಾನಿರೋದು. ಇವಳೇನು ಮಾಡ್ತಿದ್ದಾಳೆ ಅಂತ. ಇಷ್ಟಕ್ಕೂ ನನ್ನ ಒಡವೆಗಳೆಲ್ಲ ಕಬಾರ್ಡಲ್ಲಿ ಇಲ್ಲ, ಎಲ್ಲಿ ಹೋಯಿತು ಅಂತ ಕೆದಕಿ ಪ್ರಶ್ನೆ ಮಾಡ್ತಿದ್ದಾಳೆ ಅಂದರೆ ನಾವು ಇಲ್ಲದೇ ಇರೋ ಸಮಯದಲ್ಲಿ ಅದನ್ನೆಲ್ಲ ನೋಡಿದ್ದಾಳೆ ಅಂತ ತಾನೇ. ಹೇಳು, ಅದನ್ನು ಅಧಿಕಾರ ಕೊಟ್ಟೋರು ಯಾರು ನಿನಗೆ? ಯಾರು? ಇಷ್ಟಕ್ಕೂ ಒಡವೆಗಳನ್ನು ಕೊಟ್ಟಿರೋದು ನಾನು. ನನ್ನ ತಾಯಿಯಾಗಿ ಒಡವೆಗಳನ್ನು ಕೊಡೋ ಅಧಿಕಾರ ನನಗಿದೆ. ಇಸ್ಕೊಳ್ಳೋ ಅಧಿಕಾರ ಅಮೂಲ್ಯಂಗೆ ಇದೆ. ಇದನ್ನು ಕೇಳೋ ಅಧಿಕಾರ ನಿನಗಿಲ್ಲ. ನೋಡು ಇಂದ್ರ, ಇನ್ನು ಮುಂದೆ ನನ್ನ ಸಂಸಾರದ ವಿಷಯದಲ್ಲಿ ನೀನೇನಾದರೂ ತಲೆ ಹಾಕಿದರೆ ಪರಿಣಾಮ ನೆಟ್ಟಗಿರಲ್ಲ. ಅರ್ಥ ಆಯ್ತಲ್ವಾ? ಅರ್ಥ ಆಗದೇ ಇದ್ದರೆ ಅರ್ಥ ಮಾಡ್ಕೋ. ಬಾಗಿಲು ಈ ಕಡೆ ಇದೆ ಅಂತಾರೆ ಕಲಾವತಿ. ಇಂದಿರ ಜೊತೆ ಅಲ್ಲಿಂದ ಹೋಗ್ತಾರೆ. ಈಚೆ ನಂದನ್ ಫೋನ್ ತೆಗಿತಾ ಇಲ್ಲ ಮಾಧವ ಅಂತಾರೆ. ಮಾವ, ಟಿಕೆಟ್ನ ಆನ್ಲೈನಲ್ಲೇ ಬುಕ್ ಮಾಡ್ಬೋದು ಅಂತಾಳೆ ಪ್ರಿಯಾ. ಬೇಡಮ್ಮ, ಯಾಕೆ ರಿಸ್ಕು ಅಂತಾರೆ ನಂದನ್. ಅಯ್ಯೋ ಅಣ್ಣ, ಹಾಗೇನಿಲ್ಲ. ಥಿಯೇಟ್ರಿಗೆ ಹೋಗಿ ಅಲ್ಲಿ ಟಿಕೆಟ್ ತೊಗೊಳ್ಳೋದೇ ಜಾಸ್ತಿ ರಿಸ್ಕು. ಆಮೇಲೆ ಅಲ್ಲಿವರೆಗೆ ಹೋಗಿ ಟಿಕೆಟ್ ಸಿಗಲಿಲ್ಲ ಅಂದರೆ ಗಂಡ ಹೆಂಡತಿ ಇಬ್ಬರು ಕುಟ್ಟಿ ಕುಂದಾಪುರಕ್ಕೆ ಹೋಗಿ ಬಂದಾಗ ಆಗುತ್ತೆ ಅಂತಾರೆ ವೀಣಾ. ರೀ, ಪರವಾಗಿಲ್ಲ ಬಿಡ್ರಿ, ಫೋನಲ್ಲೇ ಟಿಕೆಟ್ ತಗೊಳ್ಳಿ ಅಂತಾರೆ ಗಿರಿಜಾ. ಸರಿ ಮಾಧವ, ಅದೇನೋ ಬುಕ್ ಮಾಡು ಅಂತ ನಂದನ್ ಫೋನ್ ಕೊಡುವಾಗ, ಮಾವ ನನಗೊತ್ತು, ನಾನು ಟಿಕೆಟ್ ಬುಕ್ ಮಾಡ್ತೀನಿ ಅಂತ ಫೋನ್ ತಗೋತಾಳೆ ಪ್ರಿಯಾ. ನೋಡಿ ಅಕ್ಕ, ಥಿಯೇಟ್ರಿಗೆ ಹೋಗದೇ ಇಲ್ಲದೆ ಇರೋರಿಗೆ ಆನ್ಲೈನ್ ಟಿಕೆಟ್ ಬುಕ್ ಮಾಡೋಕ್ಕೂ ಬರ್ತಿದೆ ಅಂತಾಳೆ ಅಮೂಲ್ಯ. ಅಮ್ಮ, ಮಗಳನ್ನು ನೋಡ್ತಿದ್ರೆ ನನಗೊಂದು ಸಾಂಗ್ ನೆನಪಾಗ್ತಿದೆ ಅಮ್ಮು, ಬುರ್ಡೆ ಬುರ್ಡೆ ಅಂತಾಳೆ ಮೀನಾ. ಮಾವ, ರಾಜಕುಮಾರ ಟಾಕೀಸಲ್ಲಿ ನಮಗೆ ಬೇಕಾಗಿರೋ ಟೈಮ್ಗೆ ಸಿನಿಮಾ ಇಲ್ಲ, ಬೇಕಿದ್ರೆ ಬೇರೆ ಮಾಡ್ಬೋದಾ ಅಂತಾಳೆ ಪ್ರಿಯಾ. ಮಾಡು ಅಂತಾರೆ ನಂದನ್. ಮಾವ, ಪೇಮೆಂಟ್ ಮಾಡಬೇಕು ಅಂತಾಳೆ ಪ್ರಿಯಾ. ಫೋನ್ ಕೊಟ್ಟಿರೋದೇ ಅದಕ್ಕಲ್ವೇನಮ್ಮ, ಮಾಡು ಅಂತಾರೆ ನಂದನ್. ಮಾವ, ಪಿನ್ನು ಅಂತ ಫೋನ್ ಕೊಟ್ಟು ನಂತರ ಮಾವ ಆಯಿತು, ಥ್ಯಾಂಕ್ ಯು ಮಾವ ಅಂತ ವಾಪಸ್ ಫೋನ್ನ ಕೊಡ್ತಾಳೆ ಪ್ರಿಯಾ. ಇದೇನಮ್ಮ ಪ್ರಿಯಾ, 1200 ರೂಪಾಯಿ ಕಟ್ಟಾಗಿದೆ. ಪ್ರಿಯಾ, ನೀನು 2 ಟಿಕೆಟ್ ಬುಕ್ ಮಾಡೋಕೆ ಹೋಗಿ ಮನೆಯವರಿಗೆಲ್ಲ ಬುಕ್ ಮಾಡೋಕೆ ಹೋದ್ಯಾ ಹೇಗೆ ಅಂತಾರೆ ನಂದನ್. ಇಲ್ಲ ಮಾವ, ನಾನು 2 ಟಿಕೆಟ್ ಬುಕ್ ಮಾಡಿದ್ದು ಅಂತಾಳೆ ಪ್ರಿಯಾ. ಅಲ್ಲ, ಮತ್ತ್ಯಾಕೆ ಇಷ್ಟು ದುಡ್ಡು ಕಟ್ಟಾಯಿತು ಅಂತಾರೆ ನಂದನ್. ಅದು ಬುಕ್ಕಿಂಗ್ ಚಾರ್ಜಸ್, ಪಾಪ್ಕಾರ್ನು, ಕೂಲ್ ಡ್ರಿಂಕ್ಸು ಎಲ್ಲ ಸೇರಿ ಅಷ್ಟಾಯ್ತು ಮಾವ ಅಂತಾಳೆ ಪ್ರಿಯಾ. ಅಷ್ಟೊಂದಲ್ಲಮ್ಮ, 1200 ರೂಪಾಯಿಯಲ್ಲಿ ನಾವು ಮನೆ ಮಂದಿ ಎಲ್ಲ ಕೂತು ಊಟ ಮಾಡಬಹುದಿತ್ತಲ್ಮ. ಬರೀ 2 ಟಿಕೆಟ್, ಪಾಪ್ಕಾರ್ನ್, ಕೂಲ್ ಡ್ರಿಂಕ್ಸ್ಗೆ 1200 ರೂಪಾಯಿನಾ ಅಂತಾರೆ ನಂದನ್. ಅಯ್ಯೋ ಅಣ್ಣ, ನೀವಿನ್ನು ಯಾವ ಕಾಲದಲ್ಲಿದ್ದೀರಾ? ಈಗೆಲ್ಲ ಸಿನಿಮಾ ನೋಡೋಕೆ ಹೊರಗೆ ಹೋಗಬೇಕು ಅಂದರೆ ಶಿಸ್ತಾಗಿ ಒಂದು 2000 ರೂಪಾಯಿ ತೆಗೆದಿಟ್ಟಿಡಬೇಕು. ಸುಮ್ಮನೆ ಸಿನಿಮಾ ನೋಡೋಕ್ಕೆ ಬೇಜಾರಾಗುತ್ತೆ. ಏನಾದರೂ ತಿನ್ನಬೇಕು, ಕುಡಿಬೇಕು ಅಂತ ಅನ್ಸಲ್ವಾ? ಅದಕ್ಕೆಲ್ಲ ಸ್ವಲ್ಪ ಖರ್ಚಾಗೇ ಆಗುತ್ತೆ ಅಂತಾರೆ ವೀಣಾ. ಈಚೆ ಅಜ್ಜಿ ಕಲಾ, ನೀನು ಇಂದಿರಾ ಮುಂದೆ ಅಮೂಲ್ಯಂಗೆ ಎಲ್ಲ ಒಡವೆ ಕೊಟ್ಟೆ ಅಂತ ಹೇಳುವಾಗ ನನಗೆ ತುಂಬ ಖುಷಿಯಾಯಿತು ಕಣೆ. ಆದರೂ ಕಲಾ, ಮನಸ್ಸಿಗೆ ಒಂದು ಮೂಲೆಯಲ್ಲಿ ನೀನು ಹೇಳಬಾರ್ದಿತ್ತು ಅನಿಸುತ್ತೆ ಅಂತಾರೆ. ನಾನೇನಾದರೂ ಏನು ಮಾಡಲಿ ಅತ್ತೆ, ಬೇಕು ಅಂತಲೇ ಇಂದಿರಾ ನೆಕ್ಲೆಸ್ ಕೊಡಿ ಅಂತ ನೆಪ ಮಾಡಿಕೊಂಡು ಸತ್ಯನ ನನ್ನಿಂದ ಬಾಯಿ ಬಿಡಿಸೋಕೆ ನೋಡಿದ್ಲು. ಒಡವೆನ ನಿನ್ನ ಮಗಳಿಗೆ ಕೊಟ್ಟಿದ್ಯಾ ಅಂತ ಕೇಳಿದ್ಲು. ನನಗೂ ತಡ್ಕೊಳ್ಳೋಕ್ಕಾಗಲಿಲ್ಲ, ಅದಕ್ಕೆ ನಾನು ಸತ್ಯನ ಹೇಳಿಬಿಟ್ಟೆ. ಇನ್ನೂ ಚೆನ್ನಾಗಿ ಬೈಬೇಕು ಅನ್ನಿಸ್ತಿತ್ತು, ಆದರೆ ನನ್ನ ಕೋಪನ ತಡ್ಕೊಂಡು ಸುಮ್ಮನಾದೆ ಅಂತಾರೆ ಕಲಾವತಿ. ಇರಲಿ ಬಿಡು ಕಲಾ, ಕೋಪ ಮಾಡ್ಕೋಬೇಡ, ಸಮಾಧಾನ ಮಾಡ್ಕೊ ಅಂತಾರೆ ಅಜ್ಜಿ. ಅತ್ತೆ, ನಾನೇನಾದರೂ ತಪ್ಪು ಮಾಡಿದ್ನಾ ಅಂತಾರೆ ಕಲಾವತಿ. ನಿನ್ನ ಮಗಳಿಗೆ ನಿನ್ನ ಒಡವೆ ಕೊಟ್ಟರೆ ಅದರಲ್ಲಿ ತಪ್ಪೇನಿದೆ ಹೇಳು? ಹೀಗೆ ಮಾಡಿದೆ ಅಂತ ಧೈರ್ಯವಾಗಿ ನೀನು ಇಂದಿರಾ ಹತ್ರ ಹೇಳಿದ್ಯಲ್ಲ, ಅದರದ್ದು ತಪ್ಪಿಲ್ಲ ಅಂತಾರೆ ಅಜ್ಜಿ. ನನ್ನ ಮಗಳು ಓಡ್ ಹೋಗಬಾರ್ದಿತ್ತು. ನಾವೆಲ್ಲ ತಲೆ ತೆಗೆಸುವಂಥ ಕೆಲಸ ಅವಳು ಮಾಡಬಾರ್ದಾಗಿತ್ತು. ನನ್ನ ಗಂಡಂಗೆ ಅವಳ ಮೇಲೆ ಕೋಪ ಇದೆ. ಏನೇ ಆದರೂ ಅವಳು ನಮ್ಮ ಮಗಳಲ್ವಾ ಅತ್ತೆ. ನನ್ನ ಒಡವೆ ಅವಳಿಗೆ ಸೇರಬೇಕಾಗಿತ್ತು, ಸೇರಿದೆ. ಇದನ್ನು ಯಾರ ಮುಂದೆ ಹೇಳೋಕ್ಕೂ ನನಗೆ ಭಯ ಇಲ್ಲ. ಏನಾಗುತ್ತೆ ಆಗಲಿ ಅಂತಾರೆ ಕಲಾವತಿ. ಇಂದ್ರ ಮಾತ್ರ ಸುಮ್ಮನೆ ಇರೋಳಲ್ಲ. ಸೂರ್ಯಂಗೆ ಇದನ್ನು ಬೇರೆ ಥರನೇ ಮಾಡಿ ಹೇಳ್ತಾಳೋ ಏನೋ ಅನ್ನಿಸ್ತಿದೆ. ಆಗ ಸೂರ್ಯ ಬಂದು ನಿನ್ನ ಬೈತಾನೆ. ನನಗೆ ಅದಕ್ಕೆ ಭಯ ಆಗ್ತಿದೆ ಅಂತಾರೆ ಅಜ್ಜಿ. ಅದೇನು ಬೇಕಿದ್ರೂ ಆಗಲಿ, ಸತ್ಯನ ಮುಚ್ಚಿಡೋಕೆ ಭಯಪಡಬೇಕು, ಸತ್ಯ ಹೇಳೋಕೆ ಭಯಪಡಬಾರ್ದು ಅಂತಾರೆ ಕಲಾವತಿ. ಈಚೆ ಮಾಧವ, ಇಲ್ಲ ಪ್ರಿಯಾ, ನನಗ್ಯಾಕೋ ಇದು ಸರಿ ಕಾಣಿಸ್ತಿಲ್ಲ. ಟಿಕೆಟ್ ರೇಟು ತುಂಬ ಜಾಸ್ತಿ ಆಯಿತು, ದಯವಿಟ್ಟು ಇದನ್ನು ಕ್ಯಾನ್ಸಲ್ ಮಾಡು ಅಂತಾನೆ. ಮಾಧವ, ಟಿಕೆಟ್ ಹೇಗಿದ್ರೂ ಬುಕ್ ಆಗಿದೆ, ಕ್ಯಾನ್ಸಲ್ ಮಾಡೋದು ಬೇಡ ಬಿಡು, ಸಿನಿಮಾ ನೋಡ್ಕೊಂಡು ಬನ್ನಿ ಅಂತಾರೆ ನಂದನ್. ಮಗಳೇ, ನೀನು ಅಳಿಯಂದ್ರು ಖುಷಿಯಾಗಿ ಸಿನಿಮಾ ನೋಡ್ಕೊಂಡು ಬನ್ನಿ, ನಾನಿನ್ನು ಹೊರಡ್ತೀನಿ. ಅಣ್ಣ ಅತ್ತಿಗೆ ಬರ್ತೀನಿ ಅಂತಾರೆ ವೀಣಾ. ಆಗಾಗ ಬರ್ತೀರಿ ಅಂತಾರೆ ಗಿರಿಜಾ. 1 ವಾರ ಬೇಕಿದ್ರೂ ಬಂದು ಉಳ್ಕೋತೀನಿ, ನನ್ನ ತವ್ರ ಮನೆ ಅಲ್ವಾ ಅಂತ ವೀಣಾ ಹೋಗ್ತಾರೆ. ಈಚೆ ಅಮೂಲ್ಯ, ಅತ್ತೆ, ನನಗೆ ಪಾರ್ಟ್ ಟೈಮ್ ಜಾಬ್ ಮಾಡಬೇಕಿತ್ತು ಅಂತಾಳೆ. ಅಮೂಲ್ಯ, ಯಾಕಮ್ಮು, ಮೊನ್ನೆ ನಿಮ್ಮ ಮಾವ ಹಾಗೆಲ್ಲ ಮಾತಾಡಿದ್ರು ಅಂತ ಬೇಜಾರು ಮಾಡ್ಕೊಂಡಿದ್ಯಾ ಅಂತಾರೆ ಗಿರಿಜಾ. ಅಯ್ಯೋ ಅದಕ್ಕಲ್ಲ ಅತ್ತೆ, ಹಾಗೆ ಸುಮ್ಮನೆ ಯೋಚನೆ ಬಂತು, ಹಾಗೆ ಸಣ್ಣ ಪುಟ್ಟ ಕೆಲಸ ಮಾಡೋಣ ಅಂತಾಳೆ ಅಮೂಲ್ಯ. ಅಮೂಲ್ಯ, ನೀನು ಜಾಬ್ ಮಾಡಬೇಕು ಅಂತಿದ್ರೆ ಟ್ಯೂಷನ್ ಮಾಡ್ಬೋದಲ್ವಾ ಅಂತಾಳೆ ಪ್ರಿಯಾ. ವಾರೆ ವಾಹ್, ಒಳ್ಳೆ ಐಡಿಯಾ ಅಂತಾರೆ ಮೀನಾ ಅಮೂಲ್ಯ. ಹಾಗೆ ಅಮ್ಮನ ಜೊತೆ ನೀವು ಸಹಾಯ ಮಾಡ್ಬೋದಲ್ವಾ? ಹೇಗಿದ್ರು ನೀವು MA ಲಿಟ್ರೇಚರ್ ಮಾಡಿದ್ದೀರಾ ಅಂತಾಳೆ ಮೀನಾ. ಶಾಕ್ನಿಂದ ಪ್ರಿಯಾ ನೋಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.